ನೀವು ಕಳೆದ ಬಾರಿ ಕೂಡ ಚುನಾವಣೆಯಲ್ಲಿ ಪ್ರಚಾರವನ್ನ ಮಾಡಿದೀರಾ, ಆದ್ರೆ ಬಿಜೆಪಿ ಏನು ಹಿಂದಿನ ಸಲ ಕೂಡ ಏನು ಗೆಲ್ಲಿಕ್ಕಾಗ್ಲಿಲ್ಲ. ಸೊ ಇದಕ್ಕೆ ಕಾರಣ ಏನು? ಪ್ರತಿ ಸಾರಿ ಸಹ ಮಂಜೇಶ್ವರ ಕ್ಷೇತ್ರದಲ್ಲಿ, ಕೇರಳದ ಮಂಜೇಶ್ವರ ಕ್ಷೇತ್ರದಲ್ಲಿ ನಂಬರ್ 1 ಅಸೆಂಬ್ಲಿ ನಂಬರ್ 1 ಇಲ್ಲಿ ಪ್ರತಿ ಸಾರಿ ಒಂದ್ ಸಾರಿ 89 ಓಟಿಗೆ, ಒಂದ್ ಸಾರಿ 754 ಓಟಿಗೆ ನಾವಿಲ್ಲಿ ಬಿಜೆಪಿ ಸೋತಿದೆ. ಸೋಲಿಕ್ಕೆ ಮುಖ್ಯ ಕಾರಣ ಇದರಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ 3 ಪ್ರಾಂಗ್ಡ್ ಫೈಟ್ ಇರ್ತದೆ. ಇಲ್ಲಿ ಹೆಚ್ಚಾಗಿ ತ್ರಿಕೋನ ಸ್ಪರ್ಧೆ ಇದ್ದೇ ಇರ್ತದೆ. ಪ್ರತಿ ನಾವು ಎಲ್ಲೋ ಒಂದ್ ಕಡೆ ನಮ್ಮ ಕ್ಯಾಂಡಿಡೇಟ್ ವಿನ್ ಆಗ್ತಾರೆ ಅನ್ನುವಂತ ಜನರಲ್ಲೇ ಸಹ ಧೈರ್ಯ ಜಾಸ್ತಿಯಾಗಿ ಕೆಲವರು ಓಟಿಗೆ ಬರ್ದೇ ಇದ್ದಿರ್ಬೋದು. ಲಾಸ್ಟ್ ಟೈಮ್ ಒಂದು 89 ಜನ ಓಟಿಗೆ ಬಂದಿದ್ರೆ ನಾವು ವಿನ್ ಆಗ್ತಿದ್ವಿ. ಈ ಸಾರಿ ಹಾಗಾಗಿ ಪ್ರಚಾರ ಎಲ್ಲರೂ ಸಹ ಮಾಡ್ತಾರೆ, ಪ್ರಚಾರ ಎಲ್ಲ ಕಡೆ ಸಹ ಆಗ್ತದೆ. ಕೇರಳದಲ್ಲಿ ಎಲ್ಲಾ ಕಡೆ ಸಹ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವುದೇ ಕಡಿಮೆ, ಆದ್ರೂ 1100 ವೋಟ್ಸ್ ಅಲ್ಲಿ ಸೋಲುದು ಎಲ್ಲೂ ಸಹ ಇಲ್ಲ, ಈ ಕ್ಷೇತ್ರದಲ್ಲಿ ಆಗಿದೆ. ಹಾಗಾಗಿ ಈ ಬಾರಿ ಒಳ್ಳೆ ಪ್ರಯತ್ನ ಆಗ್ತಾ ಇದೆ, ಎಲ್ಲ ಕಾರ್ಯಕರ್ತರು ಸಹ ಹುಮ್ಮಸ್ಸಿನಿಂದ ಇದ್ದಾರೆ. ಈ ಸಾರಿ ಆದ್ರೂ ಸಹ ಸುರೇಂದ್ರನವರಿಗೆ, ಯಾಕಂದ್ರೆ ಮುಂದೆ ನಮ್ಮ ಇಲ್ಲಿ ಡೆವಲಪ್ಮೆಂಟ್ ಎಜೆಂಡಾನ ಹಿಡ್ಕೊಂಡೆ ನಾವು ಜನರ ಮುಂದೆ ಹೋಗ್ತಾ ಇದ್ದೇವೆ. ಈ ಸಾರಿ ನಾವು ಯಾಕೆ ಗೆಲ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸರಿಯಾದ ಒಂದು ತಾಲೂಕ್ ಪಂಚಾಯತ್ ಆಫೀಸ್ ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ಇದೆ, ಗೌರ್ಮೆಂಟ್ ಅದು ಇಲ್ಲ. 3ನೇ ಮಾಳಿಗೆಯಲ್ಲಿ ಇದೆ, ಒಂದು ಲಿಫ್ಟ್ ಸಹ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಒಳಗೆ ಹೋದ್ರೆ ರೂರಲ್ ಒಳಗೆ ಹೋದ್ರೆ ಒಂದೇ ಒಂದು ರೋಡ್ ಸರಿ ಇಲ್ಲ, ಸ್ಟೇಟ್ ಹೈವೇಸ್ ಬಿಟ್ರೆ ಮತ್ತೆ ಯಾವ್ದೋ ಹೈವೇಸ್ ಯಾವ್ದೋ ರೋಡು ಸರಿ ಇಲ್ಲ, ಒಂದು ಡೀಸೆಂಟ್ ಕಾಲೇಜ್ ಇಲ್ಲ, ಶಾಲೆ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ. ಈ ರೀತಿಯ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಕೇರಳದಲ್ಲೇ ಇರ್ಲಿಕ್ಕಿಲ್ಲ. ಹಾಗೆ ಇದಕ್ಕೆಲ್ಲ ಇಲ್ಲಿರುವಂತ ಶಾಸಕರು ಖಾಲಿ ಸ್ಟೇಟ್ಮೆಂಟ್ ಅನ್ನ ಕೊಡೋದನ್ನು ಬಿಟ್ರೆ ಮತ್ತೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಗೆಲ್ಲುವಂತ ಎಲ್ಲಾ ನಿರೀಕ್ಷೆ ಇದೆ. ಸೊ ಈ ಸಲ ಯಾವ ಮೋಟೋನ ಇಟ್ಕೊಂಡು, ಅಂದ್ರೆ ಒಂದು ಈಗ ವಿನ್ ಆಗ್ಬೇಕು ಅಂತ ಹೇಳಿದ್ರೆ ಅಜೆಂಡಾ ನಮ್ಮ ಎಜೆಂಡಾ ಡೆವಲಪ್ಮೆಂಟ್ ಎಜೆಂಡಾನೆ. ನೀವು ಬರುವಾಗ ಹೈವೇ ಅನ್ನು ನೋಡಿರ್ಬೋದು, ಕೇಂದ್ರ ಸರ್ಕಾರದಿಂದ ಬಂದಂತ ಹೈವೇ. ಇಲ್ಲಿ ಕೇಂದ್ರ ಸರ್ಕಾರದ ಎಲ್ಲಾ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಸರ್ಕಾರ ಒಂದು ಆಯುಷ್ಮಾನ್ ಭಾರತ್ 5 ಲಕ್ಷ ಒಂದು ವ್ಯಕ್ತಿಗೆ ಸಿಕ್ಕುವಂತ ಸ್ಕೀಮ್ ಏನಿದೆ, ಆ ಸ್ಕೀಮನ್ನ ಇಲ್ಲಿಯ ಜನರಿಗೆ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವ್ರು ಏನೋ ಒಂದು 60,000 ಒಂದು ಸ್ಕೀಮ್ ಮಾಡಿ, ಹೆಲ್ತ್ ಸ್ಕೀಮ್ ಮಾಡಿ 60,000 ನಂತರ ಆ ವ್ಯಕ್ತಿಗೆ ಏನ್ ಸಹ ಸಿಕ್ಕೋದಿಲ್ಲ. ಆದ್ರೆ ಆಯುಷ್ಮಾನ್ ಅನ್ನ ನೀವು ಒಪ್ಕೊಂಡಿದ್ರೆ ನಮ್ಗೆ 5 ಲಕ್ಷ ಟ್ರೀಟ್ಮೆಂಟ್ ಆಗುವಂತ ಸಾಧ್ಯತೆ ಇರ್ತಾ ಇದೆ. ಹಾಗಾಗಿ ಪಾಪ ಇಲ್ಲಿನವರು ಎಲ್ಲರೂ ಸಹ ಮಂಗಳೂರಿಗೆ ಬರ್ತಾರೆ, ಆಚೆ ಈಚೆ ಹೋಗ್ತಾರೆ. ಆದ್ರೆ ಟ್ರೀಟ್ಮೆಂಟ್ಗೆ ಸರಿಯಾದ ವ್ಯವಸ್ಥೆ, ಹಣದ ವ್ಯವಸ್ಥೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಸೊ ಹೆಲ್ತ್ ಸೆಕ್ಟರ್ ಅಲ್ಲಿ ಇರ್ಬೋದು, ಎಜುಕೇಶನ್ ಸೆಕ್ಟರ್ ಅಲ್ಲಿ ಇರ್ಬೋದು, ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಅಸೆಟ್ ಕ್ರಿಯೇಷನ್ ಇಡೀ ನಮ್ಮ ಮಂಜೇಶ್ವರದಲ್ಲಾಗ್ಲಿ ಕೇರಳದಲ್ಲಿ ಎಲ್ಲೂ ಆಗಿ ಮಾಡ್ತಾ ಇಲ್ಲ. ವಿ ಆರ್ ಹೆವಿಲಿ ಡಿಪೆಂಡೆಂಟ್ ಆನ್ ಮನಿ ಕಮ್ಮಿಂಗ್ ಫ್ರಮ್ ಅಬ್ರಾಡ್. ಬೇರೆ ಹೊರ ದೇಶದಿಂದ ಬರುವಂತ ಹಣದ ಮೇಲೆ ಇಲ್ಲಿನ ಯುವಕರಿಗೆ ಯಾವುದೇ ಒಂದು ಜಾಬ್ ಆಪರ್ಚುನಿಟೀಸ್ ಇಲ್ಲ. ನೀವು ಯಾವುದೇ ಮನೆಗೆ ಹೋಗಿ ಎಂಟ್ರಿ ಮಾಡಿ, ಎಲ್ಲ ಕೆಲಸಕ್ಕೆ ಒಂದೇ ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಒಂದೇ ಕಾಸರಗೋಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ಯುವಕರಿಗೆ ನೀವು ಖಾಲಿ ಎಲೆಕ್ಷನ್ ಟೈಮ್ ಬಂದಾಗ ನೀವು ಮುಸಲ್ಮಾನರು, ನೀವು ಹಿಂದೂಗಳು, ಕ್ರೈಸ್ತರು ಅನ್ನೋದನ್ನ ಬಿಟ್ರೆ ನೀವು ಯಾವುದೇ ರೀತಿಯ ಡೆವಲಪ್ಮೆಂಟ್ ಅನ್ನ ಇಲ್ಲಿಯ ಜನರಿಗೆ ಏನನ್ನ ಕೊಟ್ಟಿದ್ರಿ? ವಾಟ್ ಯು ಹ್ಯಾವ್ ಟು ಶೋ? ನೀವೀಗ ಈ ಚುನಾವಣೆ ಹೋಗುವಂತ ಸಂದರ್ಭದಲ್ಲಿ ಜನರಿಗೆ ನಾನು ಈ ಕೆಲಸ ಮಾಡಿದ್ರೆ ಏನನ್ನ ತೋರಿಸ್ತೀರಿ? ಏನನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಸ್ಥಳೀಯ ಶಾಸಕರಿಗೆ. ಹಾಗೇನೆ ಈಗ ಒಂದು ಪೋಸ್ಟ್ ಹರಿದಾಡ್ತಾ ಉಂಟು, ಏನೋ ಕೊರೋನಾ ಸಂದರ್ಭದಲ್ಲಿ ನೀವು ಏನೋ ತಲಪಾಡಿಂದ ಆಚೆ ಏನೋ ಮಣ್ಣು ಹಾಕಿದ್ರಿ, ಅಂದ್ರೆ ಹಾಸ್ಪಿಟಲ್ಗೆ ಈ ಸೈಡ್ ಬರಬಾರ್ದು ಅಂತ. ಸೊ ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ, ಆ ವಿಚಾರದ ಬಗ್ಗೆ ಕ್ಲಿಯರ್ ಆಗಿ ನೀವು ಮೀಡಿಯಾದಲ್ಲಿ ಹಾಕಿ. ಇವತ್ತು ಏನಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ಮೇಲೆ ನಾವು ಗೇಟ್ ಅನ್ನು ಓಪನ್ ಮಾಡಿ ಹೇಳಿದಾಗ ಅಲ್ಲಿನ ಒಬ್ಬ ಕಾಂಗ್ರೆಸ್ ಲೀಡರ್ ಕೋರ್ಟಿಗೆ ಹೋಗಿ ಸ್ಟೇ ಅನ್ನ ತಂದಿದ್ದಾರೆ. ಆ ಕಾಂಗ್ರೆಸ್ ಲೀಡರ್ ಯಾರು ಅಂತ ಇವರಿಗೆ ಗೊತ್ತಿದೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಕಾಂಗ್ರೆಸ್ ಲೀಡರ್ ಹೋಗಿ ಕೋರ್ಟಿಗೆ ಹೋಗಿ ನೀವು ಗಡಿಯನ್ನು ಓಪನ್ ಮಾಡಬಾರ್ದು ಅನ್ನುವಂತ ಇದ್ರಲ್ಲಿ ಸ್ಟೇ ಅನ್ನ ತಗೊಂಡು ಬಂದ ಕರ್ನಾಟಕದ ಒಬ್ಬರು ಕಾಂಗ್ರೆಸ್ ವ್ಯಕ್ತಿ. ಅವರಿಂದಾಗಿ ಸಮಸ್ಯೆ ಆಗಿತ್ತು. ನಾವೇನಿಸಿ ಇವರಿಗೆ ಆಗ ಎಲ್ಲ ಕಡೆ ಸಹ ಬ್ಲಾಕೇಜ್ ಇತ್ತು, ಎಲ್ಲ ಕಡೆ ಸಹ ಬ್ಲಾಕ್ ಮಾಡಬೇಕಂತ ಅವಶ್ಯಕತೆ ಇತ್ತು. ಆಂಬ್ಯುಲೆನ್ಸ್ಗೆ ಬಿಡಬೇಕೆಂಬಂತ ಒಂದು ರೂಲ್ಸ್ ಅನ್ನ ನಾವು ತರುವಲ್ಲಿ ನಾವು ಸಫಲರಾಗಿದ್ದೆವು. ನಂತರ ಈ ಕಾಂಗ್ರೆಸ್ನ ಲೀಡರ್ಸ್ ಹೋಗಿ ಕೋರ್ಟಿಗೆ ಅಪ್ರೋಚ್ ಆಗಿ ಇದನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ರು.